ಎಲ್ರಿಗೂ ನಮಸ್ಕಾರ. ಆಸ್ಟ್ರೋಬಿ 33 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾ ತಮ್ನೇಲ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೇನೆ ನಿಮ್ಮ ವ್ಯಾಲ್ಯೂ ಸಮಾಜದಲ್ಲಿ ನೀವೇ ಹೇಗೆ ಸೆಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇರೆಯವ್ರಿಗೋಸ್ಕರ ನಿಮ್ಮ ಜೀವನದಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಬಿಟ್ಬಿಡಿ. ಬೇರೆಯವ್ರ ಪ್ರಾಬ್ಲಮ್ಗೆ ಸ್ಪಂದಿಸೋದು ನಿಮ್ಮ ಕೆಲಸ, ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅವ್ರವ್ರ ಕೆಲಸ. ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ಟೈಮ್ ಕೊಟ್ಟು ಅವರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅವರ ಜೊತೆ ನಿಲ್ಲೋದಕ್ಕಿಂತ ನೀವು ಮುಂದೆ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಸ್ಕಿಲ್ ನ ಡೆವಲಪ್ ಮಾಡೋದಕ್ಕೋಸ್ಕರ ಈ ಒಂದು ಸಮಯನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟು ಅಂತ ಬೇರೆಯವ್ರಿಗೆ ಟೈಮ್ ಕೊಟ್ರು ನಾಳೆ ದಿನ ನೀವು ಅವರ ಲೈಫಲ್ಲಿ ಥರ್ಡ್ ಪರ್ಸನ್ ಆಗಿ ಇರ್ತೀರಾ. ಯಾರೇ ಆಗಿರ್ಲಿ, ಅವರು ನಿಮ್ಮ ಫ್ರೆಂಡ್ ಆಗಿರ್ಲಿ ಅಥವಾ ಫ್ಯಾಮಿಲಿ ಆಗಿರ್ಲಿ, ಇನ್ ದ ಎಂಡ್ ಇದು ನಿಮ್ಮ ಜೀವನದಲ್ಲಿ ನೀವು ಮಾತ್ರ ಇರೋದ್ರಿಂದ ಯಾರಿಗೆ ಎಮೋಷನಲ್ ಸಪೋರ್ಟ್ ಬೇಕು ಅವ್ರಿಗೆ ಎಮೋಷನಲ್ ಸಪೋರ್ಟ್ ಕೊಡಿ. ಆದ್ರೆ ನಿಮ್ಮನ್ನ ಮರ್ತು ಅಲ್ಲ, ನಿಮ್ಮ ಫ್ಯೂಚರ್ನ ಮರ್ತು ಬೇರೆಯವ್ರಿಗೆ ಟೈಮ್ ಕೊಡುವಂತ ಅವಶ್ಯಕತೆ ಇಲ್ಲ. ಸೊ ಇವತ್ತಿಂದ ಬೇರೆಯವ್ರಿಗೆ ನೀವು ಜಾಸ್ತಿ ಟೈಮ್ ಕೊಡ್ತಾ ಇದ್ದೀರಾ ಅಂದ್ರೆ ಅದನ್ನ ನಿಲ್ಲಿಸ್ಬಿಡಿ. ನಿಮ್ಮ ಜೀವನಕ್ಕೋಸ್ಕರ ನೀವೆಷ್ಟು ಟೈಮ್ ಕೊಡ್ಬೇಕು ಅನ್ನೋದನ್ನ ಮಾತ್ರ ಗಮನ ಕೊಡಿ. ಸೊ ಎಷ್ಟೊಂದ್ ಜನ ನಾವ್ ಎಜುಕೇಟೆಡ್ ಅಲ್ಲ ಬಟ್ ಸರ್ಟನ್ ವೇ ಅಲ್ಲಿ ನಾವು ಲೈಫ್ ನ ಲೀಡ್ ಮಾಡ್ತೀನಿ ಅಂತಿರೋರಿಗೆ ಈ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಇದು ಬರೀ ಎಜುಕೇಶನ್ ಅಂತ ಅಲ್ಲ, ನಿಮ್ಮ ಜೀವನದಲ್ಲಿ ಇರುವಂತಹ ಸಾಫ್ಟ್ ಸ್ಕಿಲ್, ಹೇಗೆ ಬಿಹೇವ್ ಮಾಡ್ತೀರಾ, ಹೇಗೆ ರಿಯಾಕ್ಟ್ ಮಾಡ್ತೀರಾ, ಯಾವ ತರ ಮಾತಾಡ್ತೀರಾ ಅನ್ನೋದು ಕೂಡ ನಿಮ್ಮ ಬೆಲೆನ ಸಮಾಜದಲ್ಲಿ ಎತ್ತಿ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್, ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ ಅವರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಗೊತ್ತು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಫೇಮಸ್ ಆಗಿರೋದು ಅವರ ಗುಣಗಳಿಗೆ, ಅವರ ನಡತೆಗಳಿಗೆ. ಸೊ ಇವತ್ತಿಂದ ನಿಮ್ಮ ಜೀವನದಲ್ಲಿ ಎಜುಕೇಶನ್ ಎಷ್ಟೇ ಇರಲಿ ಅಥವಾ ನೀವ್ ಏನೇ ಕಲ್ತ್ಕೊಂಡಿರೋ ಜೀವನದಲ್ಲಿ ನೀವ್ ಹೇಗೆ ಸಾಫ್ಟ್ ಸ್ಕಿಲ್ ನ ಡೆವಲಪ್ ಮಾಡ್ಕೊಂತೀರಾ ಅದ್ರ ಮೇಲೂ ಕೂಡ ನಿಮ್ಮ ಬೆಲೆ ನಿರ್ಧಾರ ಆಗುತ್ತೆ. ಎಷ್ಟೊಂದ್ ಜನ ಅವ್ರ ಜೀವನದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಹತ್ರ ಏನಿದೆ ಅದನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಸ್ಕಿಲ್ ನ ಕಲ್ತಿರ್ತೀವಿ. ಆ ಸ್ಕಿಲ್ ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಲ್ಲ, ಅದನ್ನ ಪ್ರಾಕ್ಟಿಕಾಲಿಟಿಗೆ ತರಲ್ಲ, ನಾವು ಎಲ್ಲೋ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಆ ಸ್ಕಿಲ್ ಇದ್ರೂ ವೇಸ್ಟ್ ಆಗುತ್ತೆ. ಅವಾಗ ನೀವೇನ್ ಅನ್ಕೊಂತೀರಾ, ಮೇ ಬಿ ಇದು ನನ್ಗೆ ಬರಲ್ವೇನೋ, ನಾನು ಬೇರೆ ಯಾವ್ದಾದ್ರು ಒಂದು ಸ್ಕಿಲ್ ನ ಕಲಿಬೇಕು ಅಂತ ಹೇಳ್ಬಿಟ್ಟು ಕಲ್ತಿರೋದನ್ನ ಹಾಗೆ ಬಿಟ್ಬಿಟ್ಟು ಇನ್ನೊಂದು ಕಲಿಯಕ್ಕೆ ಹೋಗ್ತೀರಾ, ಇದನ್ನ ಇಂಪ್ರೂವ್ ಮಾಡ್ಕೊಳ್ದೆ. ಸೊ ಇಲ್ಲಿ ನನ್ನ ಸಜೆಷನ್ ಬಂದ್ಬಿಟ್ಟು, ಯಾವಾಗ ನೀವು ಇರೋದಕ್ಕೆ ಬೆಲೆ ಕೊಡೋದಕ್ಕೆ ನೀವು ಕಲಿಯೋದಿಲ್ಲ, ಇನ್ನು 10 ವಿದ್ಯೆ ಕಲೀಲಿ, 10 ದಾರಿ ಬರ್ಲಿ, ಹೇಗೆ ಮುಂದೆ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಫಸ್ಟ್ ಒಂದು ಹೆಜ್ಜೆ ಇಡಿ, ಆಮೇಲೆ ಹಲವಾರು ಹೆಜ್ಜೆ ಇಡೋದಕ್ಕೆ ತುಂಬಾ ದಾರಿಗಳು ಸಿಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಜೀವನದಲ್ಲಿ ಒಂದು ಸ್ಕಿಲ್ ನ ಕಲ್ತ್ಕೊಳ್ಳಿ, ಇದರಿಂದ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಯಾರೇ ಬಂದ್ಬಿಟ್ಟು ನಿಮ್ಮ ಮೇಲೆ ಬ್ಲೇಮ್ ಹಾಕ್ಲಿ, ತಪ್ಪು ಹೇಳಿ, ಏನಾದ್ರೂ ಮಾಡ್ಲಿ, ಯಾರ ಮುಂದೆನೂ ನೀವು ಸಮರ್ಥನೆ ಕೊಡಕ್ ಹೋಗ್ಬಿಡಿ. ನಾನ್ ಹಿಂಗಲ್ಲ ಹಂಗಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಗೊತ್ತೋ ಗೊತ್ತಿಲ್ಲದೇನೋ ಆಪೋಸಿಟ್ ಪರ್ಸನ್ ನ ಪವರ್ಫುಲ್ ವ್ಯಕ್ತಿಯಾಗಿ ಮಾಡ್ಬಿಡ್ತೀರಾ, ನಿಮ್ಮ ವ್ಯಾಲ್ಯೂನ ಡೌನ್ ಮಾಡ್ಕೊಂತೀರಾ. ನೀವೇನಾದ್ರೂ ತಪ್ಪು ಮಾಡಿ ಆ ಒಂದು ಗಿಲ್ಟ್ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ ಮಾತ್ರ ಆ ತಪ್ಪನ್ನ ಅನಲೈಸ್ ಮಾಡಿ, ಯಾಕಾಯ್ತು, ಹೇಗಾಯ್ತು, ನಾನು ಏನ್ ತಪ್ಪು ಮಾಡಿದೆ ಅಂತ ಅದನ್ನ ಸರಿ ಮಾಡ್ಕೊಳೋದಕ್ಕೆ ನೀವು ಗಮನ ಹರಿಸ್ಬೇಕೇ ಹೊರತು 1000 ಜನ ಮಾತಾಡಿದಾಗ ನಿಮ್ಮನ್ನ ಯಾವತ್ತೂ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವ್ ಯಾವಾಗ ಡಿಫೆಂಡ್ ಮಾಡ್ಕೊಂತೀರಾ, ಒಬ್ರ ಜೊತೆಗೆ ಇನ್ನೊಬ್ರು ಬಂದ್ಬಿಟ್ಟು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ಅವ್ರಿಗೂ ಸಮರ್ಥನೆ ಕೊಡ್ತೀರಾ. ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ಅವ್ರಿಗೂ ಸಮರ್ಥನೆ ಕೊಡ್ತೀರಾ. ಸೊ ನಾಟ್ ನೆಸೆಸರಿ. ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಸುತ್ತಮುತ್ತ ಇರೋರ್ನ ನೀವು ಪವರ್ಫುಲ್ ಮಾಡ್ತಾನೆ ಇರ್ತೀರಾ, ನಾನು ಈ ತರ ಮಾಡಿಲ್ಲ ಅಂತ. ಅದರಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ತಿದೆ, ಎನರ್ಜಿ ವೇಸ್ಟ್ ಆಗ್ತಿದೆ, ಹಾಗೆ ನಿಮ್ಮ ವ್ಯಾಲ್ಯೂ ಕೂಡ ಡೌನ್ ಆಗುತ್ತೆ. ಇವತ್ತಿಂದ ಬೇರೆಯವ್ರು 1000 ಮಾತಾಡ್ಲಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ, ಹಾಗೇನೆ ಯಾರ ಮುಂದೆನೂ ತಲೆ ಬಾಗ್ಸಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಬ್ರಾಂಡೆಡ್ ಬಟ್ಟೆ ಹಾಕಿ, ಎಷ್ಟೇ ಪಾಲಿಶ್ಡ್ ಆಗಿ ಕಾಣಿಸ್ಲಿ, ಅಥವಾ ಹೇಗೆ ನೀವು ಹೊರಗಡೆಯಿಂದ ಕಾಣಿಸ್ತೀರಾ ಅದು ಮ್ಯಾಟರ್ ಆಗಲ್ಲ. ಒಳಗಡೆ ಎಷ್ಟು ಕ್ವಾಲಿಟಿ ಆಫ್ ಥಾಟ್ಸ್ ಇದೆ, ಎಷ್ಟು ನಿಮ್ಮ ಬಗ್ಗೆ ನಿಮ್ಗೆ ಅರಿವಿದೆ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಬೆಲೆನ ಡಿಸೈಡ್ ಮಾಡುತ್ತೆ. ಯಾವಾಗ್ಲೂ ನಾವು ಆಕರ್ಷಣೆ ಮಾಡೋದು ನಾವು ಮೇಲೆ ಹೇಗೆ ಕಾಣಿಸ್ತೀವಿ ಆ ತರ ಅಲ್ಲ, ನಮ್ಮ ಮನಸ್ಸಿನ ಒಳಗೆ ಯಾವ ತರ ನಾವು ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಪಾಸಿಟಿವ್ ಆಗಿದ್ದೀವಿ, ಹಾಗೇನೆ ಯಾವ ತರ ಒಳ್ಳೆ ಥಾಟ್ಸ್ ನ ಇಟ್ಕೊಂಡಿದೀವಿ, ಆ ತರ ವಸ್ತುಗಳಾಗ್ಲಿ, ಸಂದರ್ಭಗಳಾಗ್ಲಿ, ವ್ಯಕ್ತಿಗಳನ್ನ ನಾವು ಆಕರ್ಷಣೆ ಮಾಡ್ತೀವಿ. ಸೊ ಇವತ್ತಿಂದ ನಿಮ್ಮ ಜೀವನದಲ್ಲಿ ಏನೋ ಸರಿ ಹೋಗ್ತಿಲ್ಲ, ನಾನು ಅನ್ಕೊಂಡಂಗೆ ಇರಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಇನ್ನರ್ ವರ್ಲ್ಡ್ ಮೇಲೆ ನೀವು ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನ ಅಲೈನ್ಮೆಂಟ್ ಗೆ ತರೋದ್ರಿಂದ ಈ ಒಂದು ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು. ನಿಮ್ಮ ಜೀವನಕ್ಕೆ ಹೊರಗಿನ ಪ್ರಪಂಚಕ್ಕೆ ಹೇಗೆ ಕಾಣಿಸ್ತೀರಾ ಅನ್ನೋದ್ರ ಜೊತೆಗೆ ನಿಮ್ಮ ಒಳಗೆ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನ ಅರ್ಥಕೊಂಡು ಮುಂದೆ ಹೋದ್ರೆ ನಿಮ್ಮ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ದಂಗೆ ವಿತೌಟ್ ಎಫರ್ಟ್ ಎಲ್ಲರ ಮುಂದೆ ಕಾಣಿಸ್ತಾ ಹೋಗುತ್ತೆ, ನಿಮ್ಗೂ ಕೂಡ ಅದು ಫೀಲ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿಂದ ನಿಮ್ಮ ಇನ್ನರ್ ಥಾಟ್ಸ್ ಮೇಲೆ, ಇನ್ನರ್ ಕ್ವಾಲಿಟೀಸ್ ಮೇಲೆ
ನೀವು ವಾಕ್ ಮಾಡ್ತಾ ಬನ್ನಿ. ಈ ವಿಡಿಯೋದಲ್ಲಿ ಈ ಒಂದು ಪಾಯಿಂಟ್ ಕೊನೆ ಪಾಯಿಂಟ್ ಆಗಿರುತ್ತೆ, ಹಾಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ನಿಮ್ಮ ಜೀವನದಲ್ಲಿ ಯಾರೇ ಇರಲಿ ಅಥವಾ ಯಾವುದೇ ವಸ್ತು ಇರಲಿ, ನಿಮ್ಗೆ ಅದು ಎಷ್ಟು ಡೆಸ್ಪೆರೇಟ್ಲಿ ಬೇಕು ಅನ್ನೋದನ್ನ ತೋರ್ಸೋದಕ್ಕೆ ಹೋಗ್ಬೇಡಿ. ನೀವು ಯಾವಾಗ ಡಿಪೆಂಡೆಂಟ್ ಅಂತ ತೋರಿಸ್ಕೊಂತೀರಾ ಅಥವಾ ನಿಮ್ಮ ವೀಕ್ನೆಸ್ ನ ಬಿಟ್ಕೊಡ್ತೀರಾ, ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಅಪೋಸಿಟ್ ಪರ್ಸನ್ಗೆ ನಿಮ್ಮನ್ನ ಜಡ್ಜ್ ಮಾಡೋದಕ್ಕೆ, ನಿಮ್ಮ ಲೈಫ್ ನ ರೂಲ್ ಮಾಡೋದಕ್ಕೆ ಅವ್ರಿಗೆ ಅಥಾರಿಟಿ ಕೊಟ್ಟಂಗೆ ಆಗತ್ತೆ. ಸೊ ಇವತ್ತಿಂದ ಅವ್ರ ಮೇಲೆ ಎಷ್ಟೇ ಪ್ರೀತಿ ಇರಲಿ, ಎಷ್ಟೇ ಅವ್ರ ಜೀವನದಲ್ಲಿ ಇಲ್ಲಾಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ನಿಮ್ಮನ್ನ ಬಿಟ್ಟು ಅವ್ರನ್ನ ನಿಮ್ಮ ಲೈಫ್ ಅಲ್ಲಿ ಮೇಲೆ ಇಡೋದಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ನಿಮ್ಮ ಮನ್ಸೊಳಗಡೆ ಇದ್ರು ಅವ್ರಿಗೆ ಅದನ್ನ ತೋರ್ಸೋದಕ್ಕೆ ಹೋಗ್ಬೇಡಿ. ಅವ್ರಿಗೆ ನಿಮ್ಮ ಲೈಫ್ಗೆ ಆಕ್ಸೆಸ್ ಕೊಡ್ಬೇಡಿ, ರೂಲ್ ಮಾಡಕ್ಕೆ ಗ್ರಾಂಟೆಡ್ ಆಗಿ ತಗೊಳೋದಕ್ಕೆ. ಸೊ ಇವತ್ತಿಂದ ಆ ವ್ಯಕ್ತಿ ಎಷ್ಟೇ ಇಂಪಾರ್ಟೆಂಟ್ ಇರಲಿ ನಿಮ್ಮ ಲೈಫ್ ಅಲ್ಲಿ, ಅವ್ರು ಎಷ್ಟು ನಿಮ್ಗೆ ಇಂಪಾರ್ಟೆಂಟ್ ಇದ್ದಾರೆ, ಎಷ್ಟು ನಿಮ್ಗೆ ಡೆಸ್ಪರೇಟ್ ಆಗಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರ್ಬೇಕು ಅಂತ ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್ ಆಗಿರ್ಲಿ, ಲವರ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ನಿಮ್ಮ ವ್ಯಾಲ್ಯೂ ಯಾವತ್ತಿದ್ರು ಎಲ್ಲರಿಗಿನ ಮೇಲೆ ಇರಬೇಕು. ನೆಕ್ಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಬೇರೆ ಪೀಪಲ್ ಆಗಿರ್ಬೇಕು. ಸೊ ಇವತ್ತಿಂದ ಈ ಒಂದು ಹ್ಯಾಬಿಟ್ಸ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡಿ. ನಿಮ್ಗೆ ಗೊತ್ತಿಲ್ಲಂಗೆ ನಿಮ್ಮ ಸುತ್ತಮುತ್ತ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ವ್ಯಾಲ್ಯೂ ಕೊಡೋದಾಗಿರ್ಬೋದು, ನಿಮ್ಮನ್ನ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನೋಡೋದಾಗಿರ್ಬೋದು ಶುರು ಆಗತ್ತೆ.